ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ದರ್ಬಾರ್ ಬಹಳ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ಕೊಟ್ಟಿದ್ದಾರೆ, ಗುಂಡಿ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಬೆಂಗಳೂರಲ್ಲಿ ಈ ಗುಂಡಿ ದರ್ಬಾರ್ ಬಹಳ ಜೋರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಿಟಿಯಲ್ಲಿ ಯಮಗುಂಡಿಗಳ ಗಂಡಾಂತರ. ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋ ಅಲರ್ಟ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿದೆ. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಗುಂಡಿಗಳು ಜನರನ್ನ ಇನ್ನಿಲ್ಲದಂತೆ ಕಂಗಾಲಾಗಿಸಿವೆ. ಯಮಗುಂಡಿಗಳ ಗಂಡಾಂತರ ಎದುರಾಗಿದ್ರೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಗಾಢ ನಿದ್ರೆಯಲ್ಲಿರುವಂತೆ ಕಾಣ್ತಿದೆ. ಗುಂಡಿಮಯವಾಗಿದೆ. ಈ ಒಂದು ಕಂಪ್ಲೀಟ್ ರಸ್ತೆ ಗುಂಡಿಮಯವಾಗಿದೆ. ಒಂದ್ ಕಡೆ ವಾಹನ ಸವಾರರು ಸರ್ಕಸ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸುಮಾರು ದಿನಗಳಾಯಿತು ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ, ಬಟ್ ಗುಂಡಿಗಳು ಮುಚ್ಚಿಲ್ಲ. ಹೀಗಾಗಿ APMCಗೆ ಬರುವಂಥ ವಾಹನಗಳು ತುಂಬ ತೊಂದರೆ ಆಗ್ತಿದೆ ಸರ್ ಅಂತ ಕಡೆ ಹೇಳ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು, ಒಂದು ಕಡೆ ಗುಂಡಿಯಲ್ಲಿ ನೀರು ನಿಂತಿದೆ, ಒಂದು ಕಡೆ ಸರ್ಕಸ್ ಮಾಡ್ತಿದ್ದಾರೆ. ಇದು ಈ ಒಂದು ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಮತ್ತೊಂದು ಕಡೆ ವ್ಯಾಪಾರ ಮಾಡ್ತಿದ್ದಾರೆ, ಒಂದು ಕಡೆ ಗುಂಡಿ ಮುಚ್ಚಿದ್ದೇವೆ ಅಂತ ಕಡೆ ಆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಹೇಳ್ತಾರೆ, ಬಟ್ ಯಾವುದೂ ಮುಚ್ಚಿಲ್ಲ. ಯಶವಂತಪುರ APMCಯಲ್ಲಿ ಗುಂಡಿಗಳು. ಏಷ್ಯಾದ ಅತಿದೊಡ್ಡ ಮಾರ್ಕೆಟ್ ಎಂದು ಹೆಸರು ಮಾಡಿರೋ ಯಶವಂತಪುರ APMCಯಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳು ಕಾಣಿಸುತ್ತಿವೆ. ಇದರಿಂದ ರೈತರು ಬೆಳೆಗಳನ್ನ ಮಾರ್ಕೆಟ್ ತರಲು ಪರದಾಡ್ತಿದ್ದಾರೆ. ಇವೇ ಗುಂಡಿಗಳ ಕಾರಣಕ್ಕೆ ಬೆಳಗ್ಗೆಯಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಸಿಟಿ ಮಾರ್ಕೆಟ್ಗಿಂತ ದೊಡ್ಡ ಅಧ್ವಾನ ಆಗಿದೆ. ಬೆಂಗಳೂರಿನಲ್ಲಿರೋ ರಸ್ತೆ ಗುಂಡಿಗಳೆಲ್ಲ ದೊಡ್ಡದು ಗುಂಡಿಗಳು ಬಿದ್ದು ಇದು ಗಾರ್ಡನ್ ಸಿಟಿ ಹೋಗಿ ಏನೋ ಈ ಗ್ರೇಟರ್ ಬೆಂಗಳೂರು ಅಂತ ಮಾಡಕ್ಕೆ ಹೋಗಿ ಇದನ್ನೆಲ್ಲ ಹಾಳು ಮಾಡಿದ್ದಾರೆ. ದಿನಕ್ಕೆ 2,000-3,000 ವೆಹಿಕಲ್ಗಳು ಬರ್ತವೆ. ಆದರೂ ಕೂಡ ಇಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. APMCಲಿ ಇಡೀ ಏಷ್ಯಾದ ದೊಡ್ಡ ಮಾರ್ಕೆಟ್ಟೆ. ಒನ್ ಡೇ ವಾರ್ನಿಂಗ್ಗೆ ಬೆದರಿತ ಬ್ಲ್ಯಾಕ್ ಬಕ್. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಬೇಸತ್ತು ನಗರವನ್ನೇ ತೊರೆಯಲು ಮುಂದಾಗಿದ್ದ IT ಕಂಪನಿ ಯು-ಟರ್ನ್ ಹೊಡೆದಿದೆ. ಬೆಂಗಳೂರಿಂದ ಕಂಪನಿಯನ್ನೇ ಸ್ಥಳಾಂತರ ಮಾಡುವ ಚಿಂತನೆಯಲ್ಲಿದ್ದ ಕಂಪನಿ ಮಾಲೀಕರು DKಶಿ ಖಡಕ್ ಮಾತು ಕೇಳಿದ ಬೆನ್ನಲ್ಲೇ ಬೆಂಗಳೂರಿನ ಮತ್ತೊಂದು ಏರಿಯಾಗೆ ಶಿಫ್ಟ್ ಮಾಡ್ತೀವಿ ಎನ್ನುತ್ತಿದೆ. ಬೆಂಗಳೂರು ಬಿಟ್ಟು ಹೋಗುವುದಿಲ್ಲ ಎಂದು ಬ್ಲ್ಯಾಕ್ ಬಕ್ CEO ಹೇಳಿದ್ದಾರೆ. ಟ್ರಾಫಿಕ್, ರಸ್ತೆ ಸಮಸ್ಯೆಯಿಂದ ಬೇಸತ್ತಿದ್ದ ಬ್ಲ್ಯಾಕ್ ಬಕ್ ಸಂಸ್ಥೆಯ CEO ಕಂಪನಿಯನ್ನ ತೊರೆಯೋದಾಗಿ ಹೇಳಿದ್ರು. 2015ರಲ್ಲಿ ಸೋನಿ ಸಿಗ್ನಲ್ ಬಳಿ ಬ್ಲ್ಯಾಕ್ ಬಕ್ ಕಂಪನಿ ಆರಂಭವಾಗಿತ್ತು. ಉತ್ತಮ ಸೌಲಭ್ಯಕ್ಕಾಗಿ 2016ರಲ್ಲಿ ಬೆಳ್ಳಂದೂರಿಗೆ ಶಿಫ್ಟ್ ಮಾಡಲಾಯಿತು. ಆದ್ರೀಗ ನಮ್ಮ ಕಂಪನಿ ಬೆಂಗಳೂರು ಬಿಟ್ಟು ಎಲ್ಲಿಗೂ ಶಿಫ್ಟ್ ಮಾಡಲ್ಲ, ನಾವು ಬೆಂಗಳೂರಿನಲ್ಲೇ ಬೇರೆ ಸ್ಥಳಕ್ಕೆ ಕಂಪನಿ ಶಿಫ್ಟ್ ಮಾಡ್ತೀವಿ, ಸಹೋದ್ಯೋಗಿಗಳಿಗೆ ಕಚೇರಿಗೆ ಬರಲು ಅನುಕೂಲ ಮಾಡ್ತೀವಿ ಅಂತ CEO ರಾಜೇಶ್ ಎಬಾಜಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರು ಗುಂಡಿಗಳ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು, ಇಲ್ಲದಿದ್ರೆ ಭಾರೀ ಸಂಕಷ್ಟ ಪಕ್ಕ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ದರ್ಬಾರ್ ಬಹಳ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ಕೊಟ್ಟಿದ್ದಾರೆ, ಗುಂಡಿ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಬೆಂಗಳೂರಲ್ಲಿ ಈ ಗುಂಡಿ ದರ್ಬಾರ್ ಬಹಳ ಜೋರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಿಟಿಯಲ್ಲಿ ಯಮಗುಂಡಿಗಳ ಗಂಡಾಂತರ. ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋ ಅಲರ್ಟ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿದೆ. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಗುಂಡಿಗಳು ಜನರನ್ನ ಇನ್ನಿಲ್ಲದಂತೆ ಕಂಗಾಲಾಗಿಸಿವೆ. ಯಮಗುಂಡಿಗಳ ಗಂಡಾಂತರ ಎದುರಾಗಿದ್ರೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಗಾಢ ನಿದ್ರೆಯಲ್ಲಿರುವಂತೆ ಕಾಣ್ತಿದೆ. ಗುಂಡಿಮಯವಾಗಿದೆ. ಈ ಒಂದು ಕಂಪ್ಲೀಟ್ ರಸ್ತೆ ಗುಂಡಿಮಯವಾಗಿದೆ. ಒಂದು ಕಡೆ ವಾಹನ ಸವಾರರು ಸರ್ಕಸ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸುಮಾರು ದಿನಗಳಾಯಿತು ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ, ಬಟ್ ಗುಂಡಿಗಳು ಮುಚ್ಚಿಲ್ಲ. ಹೀಗಾಗಿ APMCಗೆ ಬರುವಂಥ ವಾಹನಗಳು ತುಂಬ ತೊಂದರೆ ಆಗ್ತಿದೆ ಸರ್ ಅಂತ ಕಡೆ ಹೇಳ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು, ಒಂದು ಕಡೆ ಗುಂಡಿಯಲ್ಲಿ ನೀರು ನಿಂತಿದೆ, ಒಂದು ಕಡೆ ಸರ್ಕಸ್ ಮಾಡ್ತಿದ್ದಾರೆ. ಇದು ಈ ಒಂದು ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಮತ್ತೊಂದು ಕಡೆ ವ್ಯಾಪಾರ ಮಾಡ್ತಿದ್ದಾರೆ, ಒಂದು ಕಡೆ ಗುಂಡಿ ಮುಚ್ಚಿದ್ದೇವೆ ಅಂತ ಕಡೆ ಆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಹೇಳ್ತಾರೆ, ಬಟ್ ಯಾವುದೂ ಮುಚ್ಚಿಲ್ಲ. ಯಶವಂತಪುರ APMCಯಲ್ಲಿ ಗುಂಡಿಗಳು. ಏಷ್ಯಾದ
ಅತಿದೊಡ್ಡ ಮಾರ್ಕೆಟ್ ಎಂದು ಹೆಸರು ಮಾಡಿರೋ ಯಶವಂತಪುರ ಎಪಿಎಂಸಿಯಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳು ಕಾಣಿಸುತ್ತಿವೆ. ಇದರಿಂದ ರೈತರು ಬೆಳೆಗಳನ್ನ ಮಾರ್ಕೆಟ್ ತರಲು ಪರದಾಡ್ತಿದ್ದಾರೆ. ಇವೇ ಗುಂಡಿಗಳ ಕಾರಣಕ್ಕೆ ಬೆಳಗ್ಗೆಯಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಸಿಟಿ ಮಾರ್ಕೆಟ್ಗಿಂತ ದೊಡ್ಡ ಅಧ್ವಾನ ಆಗಿದೆ. ಬೆಂಗಳೂರಿನಲ್ಲಿರೋ ರಸ್ತೆ ಗುಂಡಿಗಳೆಲ್ಲ ದೊಡ್ಡದು ಗುಂಡಿಗಳು ಬಿದ್ದು ಇದು ಗಾರ್ಡನ್ ಸಿಟಿ ಹೋಗಿ ಏನೋ ಈ ಗ್ರೇಟರ್ ಬೆಂಗಳೂರು ಅಂತ ಮಾಡಕ್ಕೆ ಹೋಗಿ ಇದನ್ನೆಲ್ಲ ಹಾಳು ಮಾಡಿದ್ದಾರೆ. ದಿನಕ್ಕೆ 2,000-3,000 ವೆಹಿಕಲ್ಗಳು ಬರ್ತವೆ. ಆದರೂ ಕೂಡ ಇಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. APMCಲಿ ಇಡೀ ಏಷ್ಯಾದ ದೊಡ್ಡ ಮಾರ್ಕೆಟ್ಟೆ. ಒನ್ ಡೇ ವಾರ್ನಿಂಗ್ಗೆ ಬೆದರಿತ ಬ್ಲ್ಯಾಕ್ ಬಗ್. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಬೇಸತ್ತು ನಗರವನ್ನೇ ತೊರೆಯಲು ಮುಂದಾಗಿದ್ದ ಐಟಿ ಕಂಪನಿ ಯು-ಟರ್ನ್ ಹೊಡೆದಿದೆ. ಬೆಂಗಳೂರಿಂದ ಕಂಪನಿಯನ್ನೇ ಸ್ಥಳಾಂತರ ಮಾಡುವ ಚಿಂತನೆಯಲ್ಲಿದ್ದ ಕಂಪನಿ ಮಾಲೀಕರು ಡಿಕೆಶಿ ಖಡಕ್ ಮಾತು ಕೇಳಿದ ಬೆನ್ನಲ್ಲೇ ಬೆಂಗಳೂರಿನ ಮತ್ತೊಂದು ಏರಿಯಾಗೆ ಶಿಫ್ಟ್ ಮಾಡ್ತೀವಿ ಎನ್ನುತ್ತಿದೆ. ಬೆಂಗಳೂರು ಬಿಟ್ಟು ಹೋಗುವುದಿಲ್ಲ ಎಂದು ಬ್ಲ್ಯಾಕ್ ಬಗ್ ಸಿಇಒ ಹೇಳಿದ್ದಾರೆ. ಟ್ರಾಫಿಕ್ ರಸ್ತೆ ಸಮಸ್ಯೆಯಿಂದ ಬೇಸತ್ತಿದ್ದ ಬ್ಲ್ಯಾಕ್ ಬಗ್ ಸಂಸ್ಥೆಯ ಸಿಇಒ ಕಂಪನಿಯನ್ನ ತೊರೆಯೋದಾಗಿ ಹೇಳಿದ್ರು. 2015ರಲ್ಲಿ ಸೋನಿ ಸಿಗ್ನಲ್ ಬಳಿ ಬ್ಲ್ಯಾಕ್ ಬಗ್ ಕಂಪನಿ ಆರಂಭವಾಗಿತ್ತು. ಉತ್ತಮ ಸೌಲಭ್ಯಕ್ಕಾಗಿ 2016ರಲ್ಲಿ ಬೆಳ್ಳಂದೂರಿಗೆ ಶಿಫ್ಟ್ ಮಾಡಲಾಯಿತು. ಆದ್ರೀಗ ನಮ್ಮ ಕಂಪನಿ ಬೆಂಗಳೂರು ಬಿಟ್ಟು ಎಲ್ಲಿಗೂ ಶಿಫ್ಟ್ ಮಾಡಲ್ಲ. ನಾವು ಬೆಂಗಳೂರಿನಲ್ಲೇ ಬೇರೆ ಸ್ಥಳಕ್ಕೆ ಕಂಪನಿ ಶಿಫ್ಟ್ ಮಾಡ್ತೀವಿ. ಸಹೋದ್ಯೋಗಿಗಳಿಗೆ ಕಚೇರಿಗೆ ಬರಲು ಅನುಕೂಲ ಮಾಡ್ತೀವಿ ಅಂತ ಸಿಇಒ ರಾಜೇಶ್ ಎಬಾಜಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರು ಗುಂಡಿಗಳ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು, ಇಲ್ಲದಿದ್ರೆ ಭಾರೀ ಸಂಕಷ್ಟ ಪಕ್ಕ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ದರ್ಬಾರ್ ಬಹಳ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ಕೊಟ್ಟಿದ್ದಾರೆ, ಗುಂಡಿ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಬೆಂಗಳೂರಲ್ಲಿ ಈ ಗುಂಡಿ ದರ್ಬಾರ್ ಬಹಳ ಜೋರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಿಟಿಯಲ್ಲಿ ಯಮಗುಂಡಿಗಳ ಗಂಡಾಂತರ. ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋ ಅಲರ್ಟ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿದೆ. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಗುಂಡಿಗಳು ಜನರನ್ನ ಇನ್ನಿಲ್ಲದಂತೆ ಕಂಗಾಲಾಗಿಸಿವೆ. ಯಮಗುಂಡಿಗಳ ಗಂಡಾಂತರ ಎದುರಾಗಿದ್ರೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಗಾಢ ನಿದ್ರೆಯಲ್ಲಿರುವಂತೆ ಕಾಣ್ತಿದೆ. ಗುಂಡಿಮಯವಾಗಿದೆ. ಈ ಒಂದು ಕಂಪ್ಲೀಟ್ ರಸ್ತೆ ಗುಂಡಿಮಯವಾಗಿದೆ. ಒಂದು ಕಡೆ ವಾಹನ ಸವಾರರು ಸರ್ಕಸ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸುಮಾರು ದಿನಗಳಾಯಿತು ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ, ಬಟ್ ಗುಂಡಿಗಳು ಮುಚ್ಚಿಲ್ಲ. ಹೀಗಾಗಿ APMCಗೆ ಬರುವಂಥ ವಾಹನಗಳು ತುಂಬ ತೊಂದರೆ ಆಗ್ತಿದೆ ಸರ್ ಅಂತ ಕಡೆ ಹೇಳ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಒಂದು ಕಡೆ ಗುಂಡಿಯಲ್ಲಿ ನೀರು ನಿಂತಿದೆ, ಒಂದು ಕಡೆ ಸರ್ಕಸ್ ಮಾಡ್ತಿದ್ದಾರೆ. ಇದು ಈ ಒಂದು ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಮತ್ತೊಂದು ಕಡೆ ವ್ಯಾಪಾರ ಮಾಡ್ತಿದ್ದಾರೆ. ಒಂದು ಕಡೆ ಗುಂಡಿ ಮುಚ್ಚಿದ್ದೇವೆ ಅಂತ ಒಂದು ಕಡೆ ಆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಹೇಳ್ತಾರೆ, ಬಟ್ ಯಾವುದೂ ಮುಚ್ಚಿಲ್ಲ. ಯಶವಂತಪುರ ಎಪಿಎಂಸಿಯಲ್ಲಿ ಗುಂಡಿಗಳು. ಏಷ್ಯಾದ ಅತಿದೊಡ್ಡ ಮಾರ್ಕೆಟ್ ಎಂದು ಹೆಸರು ಮಾಡಿರೋ ಯಶವಂತಪುರ ಎಪಿಎಂಸಿಯಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳು ಕಾಣಿಸುತ್ತಿವೆ. ಇದರಿಂದ ರೈತರು ಬೆಳೆಗಳನ್ನ ಮಾರ್ಕೆಟ್ ತರಲು ಪರದಾಡ್ತಿದ್ದಾರೆ. ಇವೇ ಗುಂಡಿಗಳ ಕಾರಣಕ್ಕೆ ಬೆಳಗ್ಗೆಯಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಸಿಟಿ ಮಾರ್ಕೆಟ್ಗಿಂತ ದೊಡ್ಡ ಅಧ್ವಾನ ಆಗಿದೆ. ಬೆಂಗಳೂರಿನಲ್ಲಿರೋ ರಸ್ತೆ ಗುಂಡಿಗಳೆಲ್ಲ ದೊಡ್ಡದು ಗುಂಡಿಗಳು ಬಿದ್ದು ಇದು ಗಾರ್ಡನ್ ಸಿಟಿ ಹೋಗಿ ಏನೋ ಈ ಗ್ರೇಟರ್ ಬೆಂಗಳೂರು ಅಂತ ಮಾಡಕ್ಕೆ ಹೋಗಿ ಇದನ್ನೆಲ್ಲ ಹಾಳು ಮಾಡಿದ್ದಾರೆ. ದಿನಕ್ಕೆ 2,000-3,000 ವೆಹಿಕಲ್ಗಳು ಬರ್ತವೆ. ಆದರೂ ಕೂಡ ಇಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. APMCಲಿ ಇಡೀ ಏಷ್ಯಾದ ದೊಡ್ಡ ಮಾರ್ಕೆಟ್ಟೆ. ಒನ್ ಡೇ ವಾರ್ನಿಂಗ್ಗೆ ಬೆದರಿತ ಬ್ಲ್ಯಾಕ್ ಬಗ್. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಬೇಸತ್ತು ನಗರವನ್ನೇ ತೊರೆಯಲು ಮುಂದಾಗಿದ್ದ ಐಟಿ ಕಂಪನಿ ಯು-ಟರ್ನ್ ಹೊಡೆದಿದೆ. ಬೆಂಗಳೂರಿಂದ ಕಂಪನಿಯನ್ನೇ ಸ್ಥಳಾಂತರ ಮಾಡುವ ಚಿಂತನೆಯಲ್ಲಿದ್ದ ಕಂಪನಿ ಮಾಲೀಕರು ಡಿಕೆಶಿ ಖಡಕ್ ಮಾತು ಕೇಳಿದ ಬೆನ್ನಲ್ಲೇ ಬೆಂಗಳೂರಿನ ಮತ್ತೊಂದು ಏರಿಯಾಗೆ ಶಿಫ್ಟ್ ಮಾಡ್ತೀವಿ ಎನ್ನುತ್ತಿದೆ. ಬೆಂಗಳೂರು ಬಿಟ್ಟು ಹೋಗುವುದಿಲ್ಲ ಎಂದು ಬ್ಲ್ಯಾಕ್ ಬಗ್ ಸಿಇಒ ಹೇಳಿದ್ದಾರೆ. ಟ್ರಾಫಿಕ್ ರಸ್ತೆ ಸಮಸ್ಯೆಯಿಂದ ಬೇಸತ್ತಿದ್ದ ಬ್ಲ್ಯಾಕ್ ಬಗ್ ಸಂಸ್ಥೆಯ ಸಿಇಒ ಕಂಪನಿಯನ್ನ ತೊರೆಯೋದಾಗಿ ಹೇಳಿದ್ರು. 2015ರಲ್ಲಿ ಸೋನಿ ಸಿಗ್ನಲ್ ಬಳಿ ಬ್ಲ್ಯಾಕ್ ಬಗ್ ಕಂಪನಿ ಆರಂಭವಾಗಿತ್ತು. ಉತ್ತಮ ಸೌಲಭ್ಯಕ್ಕಾಗಿ 2016ರಲ್ಲಿ ಬೆಳ್ಳಂದೂರಿಗೆ ಶಿಫ್ಟ್ ಮಾಡಲಾಯಿತು. ಆದ್ರೀಗ ನಮ್ಮ ಕಂಪನಿ ಬೆಂಗಳೂರು ಬಿಟ್ಟು ಎಲ್ಲಿಗೂ ಶಿಫ್ಟ್ ಮಾಡಲ್ಲ. ನಾವು ಬೆಂಗಳೂರಿನಲ್ಲೇ ಬೇರೆ ಸ್ಥಳಕ್ಕೆ ಕಂಪನಿ ಶಿಫ್ಟ್ ಮಾಡ್ತೀವಿ. ಸಹೋದ್ಯೋಗಿಗಳಿಗೆ ಕಚೇರಿಗೆ ಬರಲು ಅನುಕೂಲ ಮಾಡ್ತೀವಿ ಅಂತ ಸಿಇಒ ರಾಜೇಶ್ ಎಬಾಜಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರು ಗುಂಡಿಗಳ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು, ಇಲ್ಲದಿದ್ರೆ ಭಾರೀ ಸಂಕಷ್ಟ ಪಕ್ಕ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.